ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ರಾಗಿನ ಬಳಸ್ಕೊಂಡು ಪಡ್ಡು ಯಾವ ರೀತಿ ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಲ್ಲಿ 2 ಕಪ್ ಅಷ್ಟು ರಾಗಿ ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೇನೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊತಾ ಇದ್ದೀನಿ. ರಾಗಿ 2 ಕಪ್ ತೊಗೊಂಡಿದ್ರೆ ಅದರಲ್ಲಿ ಅರ್ಧ ಕಪ್ ಅಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಕಪ್ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ 1/4 ಕಪ್ ಅಷ್ಟು ಅಕ್ಕಿ ತೊಗೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಒಂದು 5-6 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ರಾಗಿ ಒಟ್ಟಿರಲೇ ಇರುತ್ತಲ್ಲ, ನೀಟಾಗಿ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈಗ ಇದಕ್ಕೇನೆ ನಾನು ಮಧ್ಯಾಹ್ನ ಮಾಡಿಟ್ಟಿರೋಂಥ ಅನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಈ ಪ್ಲೇಸಲ್ಲಿ ಅವಲಕ್ಕಿ ಸಹ ಹಾಕ್ಕೋಬೋದು. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು 5-6 ಗಂಟೆ ಆದರೂ ನೆನಿಬೇಕು. ಇಲ್ಲಿ ನಾವು ಸೇಮ್ ದೋಸೆ ಹೇಗೆ ರುಬ್ತೀವೋ ಅದೇ ಥರನೇ ರುಬ್ಕೋಬೋದು. ಇಲ್ಲಿ ಒಂದು 2 ಗಂಟೆಗೆ ನೆನೆಸಿದ್ದೆ. ಇಲ್ಲಿ 7 ಗಂಟೆ ಅಷ್ಟೊತ್ತಿಗೆ ನಾನು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಫುಲ್ ಫೈನಾಗಿ ನುಣ್ಣಗೆ ಪೇಸ್ಟ್ ಆಗತ್ತೆ ರೀತಿಯಲ್ಲಿ ನಾವು ರುಬ್ಕೋಬೇಕು. ಫುಲ್ ಫೈನ್ ಆಗಿದೆ, ನೋಡ್ತಾ ಇರ್ಬೋದು. ನೈಸಾಗಿದೆ ಹಿಟ್ಟೆಲ್ಲ. ಇದು ಇಷ್ಟ ಆದರೆ ಸಾಕು ನಮಗೆ. ನೋಡಿ ಎಷ್ಟು ಇದ್ರಾಗಿದೆ. ಎಲ್ಲ ರುಬ್ಬಿ ಈ ಥರ ಸ್ವಲ್ಪ ಜಾರಲ್ಲಿ ನೀರೆಲ್ಲ ತೊಳೆದು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಅರ್ಧ ನಾನು ದೋಸೆ ಮಾಡ್ಕೊಂಡು ಇನ್ನು ಅರ್ಧ ಪಡ್ಡು ಹಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ಪಡ್ಡುಗೆ ಹಿಟ್ಟು ಈಗ ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಇದಕ್ಕೇನೆ ನಾನು ಸ್ವಲ್ಪ ಸಕ್ಕರೆನೂ ಉಪ್ಪನ್ನ ಬೆರೆಸ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಸೋಡಾ ಪುಡಿ ಹಾಕ್ತಿಲ್ಲ ನಾನು. ಕಲರ್ ಬರೋದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೇನೆ ಚಾಪ್ ಮಾಡಿ ಇಟ್ಕೊತ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋದು. ಕಟ್ ಮಾಡಿ ಇಟ್ಟಂತ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ತರಕಾರಿ ಬೇಕಂದ್ರೂ ಚೆನ್ನಾಗಿ ಈ ಥರ ತುರಿದು ಆ್ಯಡ್ ಮಾಡ್ಕೊಬೋದು. ಗೊತ್ತಾಗೋದಿಲ್ಲ, ಮಕ್ಳಿಗೆ ಸಹ ಒಳ್ಳೇದು ಆರೋಗ್ಯಕ್ಕೆ. ಈಗ ಇದಕ್ಕೆ ನಾನಿಲ್ಲಿ ಒಂದು 3 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಈ ಥರ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಹಿಟ್ಟಿಗೆ ನೀಟಾಗಿ ಹೊಂದ್ಕೊಳ್ಳೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ. ಇದನ್ನು ಒಂದು ಸರಿ ದೋಸೆ ರುಬ್ಬಿ ಎತ್ತಿಟ್ಕೊಂಡ್ಬಿಟ್ರೆ ನಾವು ಇದನ್ನು ಪಡ್ಡು ಆದರೂ ಮಾಡ್ಬೋದು. ಚಿಕ್ಕ ಪ್ಯಾನ್ ದೋಸೆ ಥರನೂ ಮಾಡ್ಕೊಬೋದು. ತುಂಬ ಈಸಿನೂ ಇದು. ಒಂದು ಸತಿ ಫ್ರಿಜ್ ಇಟ್ಕೊಬಿಟ್ರೆ ಮಕ್ಳಿಗೆ ಬೇಕಾದಾಗೆಲ್ಲ ಮಾಡ್ಕೋಬೋದು ನಾವು. ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಕಡೆ ನಾನು ಪಡ್ಡು ಹಂಚಿಟ್ಕೊಂಡಿದ್ದೀನಿ. ಇಲ್ಲಿ ಫಸ್ಟಿಗೆ ಸ್ವಲ್ಪ ತವ ಎಲ್ಲ ನೀಟಾಗಿ ಹೀಟ್ ಮಾಡಿ ಎಲ್ಲ ಒರೆಸ್ಬಿಟ್ಟು ಅದಕ್ಕೇನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಮೊದಲೇ ಸರಿ ಹಾಕುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕಿಲ್ಲಿ. ನಿಮ್ಗೆ ಎಷ್ಟು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪಡ್ಡು ಹಾಕ್ಕೋಬೋದು. ಇಲ್ಲಿ ಈ ಥರ ಹಾಕಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಟ್ಟು ಮತ್ತೆ ಹೈ ಫ್ಲೇಮ್ಗೆ ಇಟ್ಕೊಂಡು ನಾವಿಲ್ಲಿ ಇದನ್ನು ಬೇಯಿಸ್ಕೊಂಡು ನೋಡಿ ಈ ಥರ ಎಲ್ಲ ಮುಗಿಸ್ಕೋಬೇಕು. ನೀಟಾಗೆಲ್ಲ ಫ್ರೈ ಆಗಿಬಿಟ್ಟಿರುತ್ತೆ. ಒಳಗಡೆ ಎಲ್ಲ ಸಾಫ್ಟ್ ಇರುತ್ತೆ, ಮೇಲೆಲ್ಲ ಕ್ರಿಸ್ಪಿನೆಸ್ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಪಡ್ಡು. ಆರೋಗ್ಯ ಸಹ ತುಂಬ ಒಳ್ಳೆಯದು. ಮಕ್ಕಳಿಗೆ ಸಮೇತ ರಾಗಿ ಮುದ್ದೆ ತಿನ್ನಲ್ಲ ಅನ್ನೋರಿಗೆ ಈ ಥರ ರಾಗಿ ಹಿಟ್ಟಲ್ಲಿ ಈ ಥರ ಮಾಡಿಕೊಡೋದ್ರಿಂದ ತುಂಬ ಈಸಿ ಸಮೇತನು. ನೋಡಿ ಈ ರೀತಿ ಎಲ್ಲ ಪಡ್ಡು ಎಲ್ಲ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದೇ ಹಿಟ್ಟಲ್ಲಿ ನಾನು ದೋಸೆನೂ ಸಹ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ನೋಡ್ತಾ ಇರ್ಬೋದು ದೋಸೆನಲ್ಲಿ ಎಷ್ಟು ಕ್ರಿಸ್ಪಿನೆಸ್ ಇದೆ ಅದು ಅಂತಲೂ. ಚಟ್ನಿನೇ ಒಳ್ಳೆ ಕಾಂಬಿನೇಷನ್ ಈ ಪಡ್ಡುಗೆ ಮಾತ್ರ. ಇಲ್ಲಿ ನಾನು ಕಡಲೆಬೀಜ ಚಟ್ನಿ ಮಾಡ್ಕೊಂಡಿದ್ದೆ. ನೋಡಿ ಪಡ್ಡು ಸಹ ಮೇಲೆಲ್ಲ ಕ್ರಿಸ್ಪಿನೆಸ್ ಇದೆ, ಒಳಗಡೆ ಎಲ್ಲ ಸಾಫ್ಟಾಗಿದೆ. ಇಲ್ಲಿ ನಾನು ಇನ್ನು ಚಿಕ್ಕ ಪ್ಯಾನ್ ದೋಸೆ ಅಂತ ಹೇಳಿದ್ನಲ್ಲ, ಈ ಸತಿ ನೀವು ಪಡ್ಡು ಹಂಚಿಲ್ಲ ಅಂದರೆ ಈ ಥರ ಚಿಕ್ಕದಾಗಿ ಸಹನೂ ಹಾಕ್ಕೋಬೋದು ನೀವು ಬೇಕಾದರೆ. ಇದು ಸಹ ಅಷ್ಟೇ ಕ್ರಿಸ್ಪಿನೆಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.